ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಜನರ ಪರದಾಟ ಆಗ್ತಾ ಇದೆ. ಬಹುತೇಕ ಹೋಟೆಲ್ ಉದ್ಯಮಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ಏನಾದ್ರೂ ಪರ್ಯಾಯ ವ್ಯವಸ್ಥೆಗಳಾಗಬೇಕು ಅಂತ. ಗಲ್ಫ್ ಯುದ್ಧದಿಂದ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ನೆಲಮಂಗಲ ಭಾರತ ಗ್ಯಾಸ್ ಪ್ಲಾಂಟ್ ಬಳಿ ಸಾಲು ಗಟ್ಟಿ ನಿಂತಿದೆಯಂತೆ ಲಾರಿಗಳು. ನೆಲಮಂಗಲ ತಾಲೂಕಿನ ಸೋಲೂರಿನಲ್ಲಿರುವ ಪ್ಲಾಂಟ್ ಬಳಿ ಲಾರಿಗಳು ಸಾಲು ಗಟ್ಟಿ ನಿಂತಿರುವಂತಹ ದೃಶ್ಯ. ಗ್ಯಾಸ್ ಸಪ್ಲೈ ಇಲ್ಲದೆ ಗ್ಯಾಸ್ ಪ್ಲಾಂಟ್ಗಳು ಖಾಲಿ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮೇನ್ ಡೀಲರ್ಗಳಿಂದ ಸಬ್ ಡೀಲರ್ಗಳಿಗೂ ಕೂಡ ಪೂರೈಕೆ ಆಗ್ತಾ ಇಲ್ಲ ಗ್ಯಾಸ್. ಎಲ್ಲಿಂದ ಬರಬೇಕಾಗಿತ್ತು ಅಲ್ಲೇ ಬಂದಿಲ್ಲ. ಇನ್ ಡೀಲರ್ ಹತ್ರ ಹೆಂಗಿರುತ್ತೆ? ಲಾರಿಗಳನ್ನ ನಿಲ್ಲಿಸಿಕೊಂಡು ಗ್ಯಾಸ್ಗಾಗಿ ನೂರಾರು ಲಾರಿಗಳು ಕಾದ್ ನಿಂತಿದೆ. ಗಲ್ಫ್ ಯುದ್ಧದಿಂದ ಗ್ಯಾಸ್ ಸಿಲಿಂಡರ್ ನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಜಸ್ಟ್ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ಮೇನ್ ಡೀಲರ್ಗಳ ಹತ್ರನೇ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ದೃಶ್ಯ ನೋಡ್ತಾ ಇದ್ದೀರಿ. ಇದು ಮೇನ್ ನೆಲಮಂಗಲದ ಭಾರತ ಗ್ಯಾಸ್ ಆ ಮೇನ್ ಡೀಲರ್ಗಳಿರ್ತಾರಲ್ಲ, ಇದ್ರ ಮುಂದೆ ನಿಂತಿರುವಂತಹ ಲಾರಿಗಳ ದೃಶ್ಯವನ್ನ ಈಗ ನೇರವಾಗಿ ಗಮನಿಸ್ತಾ ಇದ್ರಿ. ಮೇನ್ ಡೀಲರ್ಗಳು ಅಲ್ಲಿಂದ ಸಬ್ ಡೀಲರ್ಗಳಿಗೆ ಬರುತ್ತೆ. ಸಬ್ ಡೀಲರ್ಗಳಿಂದ ಹೋಟೆಲ್ ಮಾಲೀಕರು ಕೊಂಡ್ಕೊಳ್ತಾರೆ. ಸೊ ಎಲ್ಲೂ ಕೂಡ ಈ ಪ್ರೋಸೆಸ್ನಲ್ಲಿ ಎಲ್ಲೂ ಕೂಡ ಸಿಲಿಂಡರ್ಗಳು ನೋ ಸ್ಟಾಕ್ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಕಾರಣ ಗಲ್ಫ್ ರಾಷ್ಟ್ರಗಳ ಯುದ್ಧ ಇಷ್ಟರ ಮಟ್ಟಿಗೆ ಎಫೆಕ್ಟ್ ಬೀರ್ತಾ ಇದೆ ಅಂತ. ಭಾರತದ ಬಹುತೇಕ ರಾಜ್ಯಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಮಗೆ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಹೆಂಗಿದೆ, ಸಿಲಿಂಡರ್ಗಳು ಯಾಕೆ ಸಿಗ್ತಾ ಇಲ್ಲ, ಹೆಂಗಿದೆ, ನೋ ಸ್ಟಾಕಾ ಅಥವಾ ಸ್ಟಾಕ್ ಇಟ್ಕೊಂಡು ಕೂಡ ಕೊಡ್ತಾ ಇಲ್ವಾ, ಇಂಥ ಪ್ರಶ್ನೆಗಳಿತ್ತಲ್ಲ, ಅದಕ್ಕೆ ಸ್ಪಷ್ಟ ಉತ್ತರ ನೋ ಸ್ಟಾಕ್. ಎಲ್ಲೂ ಕೂಡ ಸಿಲಿಂಡರ್ ಇಲ್ಲ. ಮೇನ್ ಡೀಲರ್ಗಳ ಬಳಿನೇ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಲಾರಿಗಳು ವೇಟ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇರೋದು. ಗ್ಯಾಸ್ ಏಜೆನ್ಸಿಯಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಶಂಕರ್ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಎಕ್ಸಾಕ್ಟ್ಲಿ ಸಮಸ್ಯೆ ಸರ್? ಹೆಂಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಈ ಯುದ್ಧದಿಂದ? ಮೇಡಮ್, ಇಲ್ಲಿ ಡೊಮೆಸ್ಟಿಕ್ ಯಾವುದೇ ಸಮಸ್ಯೆ ಇಲ್ಲ. ಓಕೆ. ಈಗ ನಮ್ಗೆ ಡೊಮೆಸ್ಟಿಕ್ ಯಾವುದೇ ತರ ಸಮಸ್ಯೆ ಇಲ್ಲ. ಸಿಲಿಂಡರ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆ. ಬಟ್ ಕಮರ್ಷಿಯಲ್ ಏನಿದೆ, ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡ್ಲಿಕ್ಕೆ ಇವಾಗ ನಿನ್ನೆಯಿಂದ ನಮ್ಮ ಕಂಪ್ನಿಯವರು ಸ್ಟಾಪ್ ಮಾಡಿದ್ದಾರೆ. ಓಕೆ. ಯಾಕೆ ಸರ್? ಅಲ್ಲಿಗೆನೆ ಕಂಪನಿಗಳಿಗೆ ಸಪ್ಲೈ ಆಗ್ತಾ ಇಲ್ವಾ, ಹೆಂಗೆ? ಇಲ್ಲ ಮೇಡಮ್, ಅವ್ರಿಗೆ ಕರೆಕ್ಟ್ ಆಗಿ ಪೂರೈಕೆ ಆಗ್ತಾ ಇಲ್ಲ. ಈಗ ಏನ್ ಗಲ್ಫ್ ಕಂಟ್ರೀಸ್ ಅಲ್ಲಿ ಏನ್ ಯುದ್ಧ ನಡೀತಾ ಇದೆ, ಯುದ್ಧದ ಒಂದು ಪರಿಸ್ಥಿತಿಯಿಂದ ಡೊಮೆಸ್ಟಿಕ್ ಗ್ರಾಹಕರಿಗೆ ಏನ್ ತಲುಪಬೇಕಾ ಸಿಲಿಂಡರ್, ಅದಕ್ಕೆ ಸ್ವಲ್ಪ ಒತ್ತು ಅನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕಮರ್ಷಿಯಲ್ ಸಿಲಿಂಡರ್ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಅಲ್ಲ ರವಿಶಂಕರ್ ಸರ್, ಇದು ಸ್ವಲ್ಪ ಅಲ್ಲ, ಈಗ ಹಿಂಗೆ ಪರಿಸ್ಥಿತಿ ಮುಂದುವರೆದ್ಬಿಟ್ರೆ ಹಿಂಗೆ ಅಂತ ಈಗ ಅದನ್ನೇ ಅಂತ ಇದ್ದೆ ನಾನು. ಕೋವಿಡ್ ಇಂದ ಸ್ವಲ್ಪ ಈಗ ಚೇತರಿಸ್ಕೊಳ್ತಿದ್ದಾರೆ ಹೋಟೆಲ್ ಮಾಲೀಕರು. ಮತ್ತೆ ಆಲ್ ಆಫ್ ಅ ಸಡನ್ ಹೋಟೆಲ್ಗಳು ಕ್ಲೋಸ್ ಆಗ ಸಿಲಿಂಡರ್ ಇಲ್ಲ ಅಂದ್ರೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಇವ್ರುಗಳಿಗೆ? ಪರ್ಯಾಯ ವ್ಯವಸ್ಥೆ ಈಗ ಮಿನಿಸ್ಟ್ರಿಗೆ ಒಂದು ಲೆಟರ್ನ ಹಾಕಿದ್ದಾರೆ. ಈಗ ನಿನ್ನೆ ಹೋಟೆಲ್ ಸಪ್ಲೈಯರ್ಸ್ ಎಲ್ಲಾನು ಒಂದೊಂದು ಪ್ರೆಸ್ ಮೀಟ್ ಒಂದು ಮಾಡಿ ಈಗ ಒಂದು ಲೆಟರ್ನ ಹಾಕಿದ್ದಾರೆ. ಈಗ ಅವ್ರು ನೋಡ್ತಾರೆ, ನೋಡ್ಬಿಟ್ಟು ಏನ್ ಮಾಡ್ಬೇಕು ಮುಂದೆ ಅಂತ ನೋಡ್ಬಿಟ್ಟು ಅವ್ರು ಮಾಡ್ತಾರೆ ಮೇಡಮ್. ಅದು ಅವ್ರ ಸಂಬಂಧಪಟ್ಟಿದ್ದು. ಬಟ್ ಈಗ ಅವರು ನಮ್ಮ ಗ್ರಾಹಕರಿಗೆ ಮನೆ ಸಿಲಿಂಡರ್ಗೆ ಏನು ಸ್ವಲ್ಪ ಒತ್ತು ಕೊಡ್ತಾ ಇದ್ದಾರೆ. ಆದ್ರಿಂದ ಇದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಷ್ಟೇ. ಆಮೇಲೆ ಇದು ರವಿಶಂಕರ್ ಸರ್, ನನ್ನ ಪ್ರಕಾರ ಮನೆ ಸಿಲಿಂಡರ್ಗಳು ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಅಂದ್ರೆ ಇರುತ್ತೆ, ಕೆಲವ್ರ ಹತ್ರ ಒಂದೊಂದು ಸ್ಟಾಕ್ ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಹೆಂಗೋ ತಳ್ಬಿಡ್ತಾರೆ, 1-2 ತಿಂಗಳು ಪರವಾಗಿಲ್ಲ ಅಂತ. ಬಟ್ ಈ ಕಮರ್ಷಿಯಲ್ ಸಿಲಿಂಡರ್ ಹಂಗಾಗಲ್ವಲ್ಲ, ಪ್ರತಿನಿತ್ಯ ಬರ್ಬೇಕಾಗಿರೋದು ಬರ್ಲೇಬೇಕು, ಇಲ್ಲಾಂದ್ರೆ ಹೋಟೆಲ್ಗಳು ನಡೆಯಲ್ಲ. ಹೌದು ಮೇಡಮ್, ಹೌದು, ನಿಜ. ಈಗ ಪತ್ರ ಬಂದಿರೋದ್ರಿಂದ ಏನಾದ್ರು ಅಲ್ಲಿಂದ ಒಂಚೂರು ಏನಾದ್ರು ರಿಯಾಕ್ಷನ್ ಗಳು ಏನಾದ್ರು ಸ್ವಲ್ಪ ತಗೊಂತಾರೆ ಮೇಡಮ್. ಅದು ಈಗ 1 or 2 days ಅಲ್ಲಿ ಕಂಪ್ನಿ ಅವರೆಲ್ಲ ಮಾತಾಡಿ ಎಲ್ಲ 3 OMC ಕಂಪ್ನೀಸ್ ಅದ್ರ ಬಗ್ಗೆ ಮಾತಾಡಿ ಒಂದು ರೀಸನ್ ತಗೊಂತಾರೆ ಅಂತ ಒಂದು ನಂಬಿಕೆ ಇದೆ. ತಗೊಂತಾರೆ ಮೇಡಮ್, ಅದು ಶೀಘ್ರದಲ್ಲೇ ತಗೊಂತಾರೆ. ಅದು ಈಗ ಹಾಸ್ಪಿಟಲ್ಗಾಗ್ಲಿ ಎಮರ್ಜೆನ್ಸಿಗೆ ಏನ್ ಬೇಕಾಗಿದೆ ಅದನ್ನೆಲ್ಲ ಪೂರೈಸ್ತಿದ್ದಾರೆ. ಅದೇನ್ ತೊಂದರೆ ಏನಿಲ್ಲ. ಈ ಓನ್ಲಿ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಮಾತ್ರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಕಡಿಮೆ ಅಂದ್ರೆ ಒಂದು ಆಲ್ಮೋಸ್ಟ್ ನಿನ್ನೆಯಿಂದ ಸ್ಟಾಕ್ ಮಾಡಿರೋದ್ರಿಂದ ಈಗ ಸ್ಟಾಕ್ ಇದೆ ಕೆಲವ್ರ ಹತ್ರ. ಹಾಗಾಗಿ ಇನ್ನೊಂದು 2-3 days ಏನ್ ತೊಂದರೆ ಇಲ್ಲ. ಒಂದು 2-3 ದಿವಸದಲ್ಲಿ ಒಂದು ಡಿಸಿಷನ್ ತಗೊಂತಾರೆ ಅಂತ ಒಂದು ನಂಬಿಕೆ ಇದೆ ನಮ್ಗೆ.
ಓಕೆ. ಈಗ ಅಲ್ಲಿ ತನಕ ಹೆಂಗೆ ಸರ್, ಮೋಸ್ಟ್ಲಿ ಒಂದ್ 2-3 ದಿನಕ್ಕೆ ಹೋಟೆಲ್ಗಳಿಗೆ ಸಮಸ್ಯೆ ಆಗಬಹುದು ಅಂತ ಅನ್ಸುತ್ತಾ ತಮಗೆ? ಆಗ್ಬೋದು ಮೇಡಮ್. ಈಗ ಕೆಲವೊಂದು ರೆಸ್ಟೋರೆಂಟ್ಸ್ ಅಲ್ಲಿ ಸ್ಟಾಕ್ ಇದೆ ಈಗಾಗಲೇ. ನಾವು ಏನ್ ಪೂರೈಸಿದೀವಿ ಲಾಸ್ಟ್ ವೀಕ್ ಎಲ್ಲಾನು ಓಕೆ. ಅದು ಇರುತ್ತೆ. ಇನ್ನೊಂದು 2-3 ದಿವಸದಲ್ಲಿ ಇವರು ಒಂದು ತೀರ್ಮಾನ ತಗೊಂಡ್ರೆ ಮತ್ತೆ ನಾರ್ಮಲ್ ಒಂದು ಸಿಚುವೇಶನ್ ಬರ್ಬೋದು ಅಂತ ನಮ್ದು ಒಂದು ನಂಬಿಕೆ ಮೇಡಮ್. ಅಲ್ಲ ರವಿಶಂಕರ್ ಸರ್, ಒಂದು ದಿನಕ್ಕೆ ಎಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳು ಈ ಹೋಟೆಲ್ಗಳಿಗೆ ಹೋಗ್ಬೇಕಾಗಿತ್ತು? ಅಂದ್ರೆ ದಿನನಿತ್ಯ ಸರಬರಾಜು ಆಗಬೇಕಾ ಅಂತ 2-3 ದಿನಗಳ ಅಂತರ ತಗೊಳ್ತಾ ಇದ್ರೆ ಹೆಂಗ್ ಸಪ್ಲೈ ಆಗುತ್ತೆ ಸರ್ ಇದು? ಈಗ ಕೆಲವೊಂದು ಹೋಟೆಲ್ಗೆ ಡೈಲಿ ಸಪ್ಲೈಸ್ ಇರುತ್ತೆ, ಕೆಲವೊಂದು ಪೆಟ್ಟಿ ಶಾಪ್ಸ್ ಇರ್ತವೆ, ಅವ್ರಿಗೆಲ್ಲಾನು ದಿವಸಕ್ಕೇನೋ ಹೋಗುತ್ತೆ. ಹೀಗಾಗಿ ಅದು ಇಷ್ಟು ಅಂತ ಹೇಳಕ್ ಬರೋದಿಲ್ಲ ಮೇಡಮ್, ಇಷ್ಟು ಅಂತ ಹೇಳಕ್ ಬರೋದಿಲ್ಲ. ಕೆಲವರು ಸ್ಟಾಕ್ ಇಟ್ಕೊಂಡಿರ್ತಾರೆ. ಈಗ ಡೈಲಿ 10 ಸಿಲಿಂಡರ್ ಯೂಸ್ ಮಾಡೋರು 20 ಸಿಲಿಂಡರ್ ಅವರು ಬ್ಯಾಕಪ್ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರು ಈಗ ಸಮಸ್ಯೆ ಬರ್ಬೋದು ಅಂತ ಇನ್ ಸ್ವಲ್ಪ ಸ್ಟಾಕ್ ಮಾಡಿರ್ತಾರೆ, ಒಂದ್ 2-3 ದಿವಸ ಆಗುವಷ್ಟು ಮಾಡಿರ್ತಾರೆ. ಕೆಲವ್ರಿಗೆ ಏನು ಡೈಲಿ ಯೂಸೇಜ್ ಒಂದೊಂದು ಸಿಲಿಂಡರ್ ಇರುತ್ತೆ, ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದ್ರೆ ಅವ್ರ ಸ್ಟೋರೇಜ್ ಇರೋದಿಲ್ಲ ಅವ್ರ ಹತ್ರ ಪಾಪ. ಹಾಗಾಗಿ ಬೀದಿ ವ್ಯಾಪಾರಿಗಳು ಹಾಗೂ ಚಿಕ್ಕ ರೆಸ್ಟೋರೆಂಟ್ಸ್ ಏನಿರ್ತವೆ ಅವ್ರು ಸ್ವಲ್ಪ ತೊಂದರೆ ಆಗುತ್ತೆ. ಇನ್ನೊಂದ್ 2-3 ದಿವಸ ಕ್ಲಿಯರ್ ಆಗ್ಬೋದು ಅನ್ಸುತ್ತೆ ನಮ್ಗೆಲ್ಲ. ನೋಡೋಣ ಏನಾಗುತ್ತೆ ಅಂತ. ಓಕೆ ರವಿಶಂಕರ್ ಸರ್, ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.